ಹಲೋ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ನಾನು ಇಂದು ನಿಮ್ಮ ಮುಂದೆ ಮತ್ತೊಂದು ವಿಶೇಷವಾದ ಐತಿಹಾಸಿಕ ಸ್ಥಳದ ಬಗ್ಗೆ ಒಂದೆರಡು ವಿಶೇಷತೆಗಳನ್ನು ಹೇಳಲು ಬಂದಿದ್ದೇನೆ. ಇವತ್ತಿನ ನಮ್ಮ ವಿಶೇಷವಾದ ಐತಿಹಾಸಿಕ ಸ್ಥಳದ ಹೆಸರು ಅಷ್ಟಭುಜ ಸ್ನಾನಗೃಹ. ಈ ಅಷ್ಟಭುಜ ಸ್ನಾನಗೃಹವು ನಮ್ಮ ವಿಜಯನಗರ ಸಾಮ್ರಾಜ್ಯದ ಬಹುತೇಕ ಐತಿಹಾಸಿಕ ಸ್ಥಳದಲ್ಲಿ ಮತ್ತೊಂದು ಆಗಿದೆ. ಈ ಅಷ್ಟಭುಜ ಸ್ನಾನಗೃಹವು ಸರಸ್ವತಿ ದೇವಾಲಯದ ಸಮೀಪದಲ್ಲಿರುವ ಇದು 2.5 ಮೀಟರ್ ಆಳದ ಮತ್ತು ಸುತ್ತಲೂ ತೆರೆದ ಮಂಟಪಗಳು ಸಾಲನ್ನು ಹೊಂದಿದ್ದು ಅಷ್ಟಕೋನಾಕಾರವಾಗಿದೆ. ಇದರ ಅಧಿಷ್ಠಾನ ಸಹ ಅಷ್ಟಕೋನಾಕಾರವಾಗಿದೆ. ಈ ಕಾರಣದಿಂದ ಈ ಕೊಳಕ್ಕೆ ಅಷ್ಟಭುಜ ಸ್ನಾನಗೃಹ ಎಂದು ಕರೆಯಲಾಗುತ್ತದೆ. ಕಲ್ಲಿನಲ್ಲಿ ನಿರ್ಮಿತವಾದ ಕೊಳದ ಮಧ್ಯಭಾಗದಲ್ಲಿ ಅಷ್ಟಕೋನಾಕಾರ ವೇದಿಕೆ ಇದೆ. ಕೊಳದ ಹೊರಭಾಗದ ಸುತ್ತಲೂ ಇರುವ ತೆರೆದ ಮಂಟಪದಲ್ಲಿ 24 ಕಂಬಗಳ 2 ಸಾಲುಗಳಿವೆ. ಅವುಗಳ ಮೇಲೆ ಛಾವಣಿ ಇದೆ. ಹೊರಸುತ್ತಿನ ಕಂಬಗಳ ನಡುವಿನ ಪ್ರದೇಶವನ್ನು ಆಧುನಿಕ ಕಾಲದ ಗೋಡೆಯಿಂದ ಮುಚ್ಚಲಾಗಿದೆ. ಕಂಬಗಳ ಮಧ್ಯದ ಆವರಣದಲ್ಲಿ ಗುಚ್ಛಾಗಾರೆಯಿಂದ ನೈಸುಗೊಳಿಸಲಾಗಿದೆ. ನೀರು ಸಂಗ್ರಹಗೊಳ್ಳುವ ಮಧ್ಯಭಾಗದಲ್ಲಿ ಆಳವಾದ ನೀರಿನ ಕಾಲುವೆ ಇದ್ದು ಇದನ್ನು ಸಹ ಗಾರೆಯಿಂದ ನಯಸು ಮಾಡಲಾಗಿದೆ. ಈ ಕಾಲುವೆಯ ಎಲ್ಲಾ ಮೂಲೆಗಳಲ್ಲಿ ಸಣ್ಣ ದುಂಡನೆಯ ರಂಧ್ರಗಳಿದ್ದು ಕೊಳಕ್ಕೆ ಅಲ್ಲಿಂದ ನೀರಿನ ಪೂರೈಕೆ ಮಾಡಲಾಗುತ್ತಿತ್ತು. ಇದಕ್ಕೆ ನೈಋತ್ಯ ದಿಕ್ಕಿನಲ್ಲಿ ಮೆಟ್ಟಿಲುಗಳಿವೆ. ಇದರ ಉತ್ತರದಲ್ಲಿ ಇತ್ತೀಚೆಗೆ ನಡೆದ ಉತ್ಖನನದಲ್ಲಿ ದೊರೆತ ಅವಶೇಷಗಳ ಆಧಾರದ ಮೇಲೆ ಅಷ್ಟಭುಜ ಸ್ನಾನ ಕೊಳವು ಸೇರಿದಂತೆ ಸಂಪೂರ್ಣ ಆವರಣವನ್ನು ಪ್ರತಿಮಾಗೃಹವೆಂದು ಹಾಗೂ ಅಷ್ಟಭುಜ ಕೊಳವು ಅಪಾರಕ್ರಮ ಮಾಡುವ ಸ್ಥಳವಾಗಿದೆ. ಮದ್ಯದ ಕಟ್ಟೆ ಪಿಂಡದಾನ ಮಾಡುವ ಸ್ಥಳವಾಗಿರುವ ಸಾಧ್ಯತೆ ಇದೆ ಎಂದು ತಜ್ಞರು ಅಭಿಪ್ರಾಯಪಟ್ಟಿರುತ್ತಾರೆ. ಇದೇ ವೀಕ್ಷಕರೇ, ಇವತ್ತಿನ ನಮ್ಮ ಐತಿಹಾಸಿಕ ಸ್ಥಳದ ಮತ್ತೊಂದು ಭಾಗ. ನಮ್ಮ ವಿಜಯನಗರ ಸಾಮ್ರಾಜ್ಯದಲ್ಲಿ ಇದ್ದಂಥ ಅಷ್ಟಭುಜ ಸ್ನಾನಗೃಹವನ್ನು ನೀವು ಕೂಡ ಇದರ ಬಗ್ಗೆ ಬಹುತೇಕ ಮಾಹಿತಿಗಳನ್ನು ಪಡೆಯಬೇಕಾದಲ್ಲಿ ಒಮ್ಮೆ ಭೇಟಿ ನೀಡಿ ನಮ್ಮ ವಿಜಯನಗರ ಸಾಮ್ರಾಜ್ಯಕ್ಕೆ. ಧನ್ಯವಾದಗಳು ವೀಕ್ಷಕರೇ. ನಾನು ಮತ್ತಷ್ಟು ನಿಮ್ಮೊಡನೆ ನಮ್ಮ ವಿಜಯನಗರ ಸಾಮ್ರಾಜ್ಯದಲ್ಲಿ ಅಡಗಿಕೊಂಡಂತಹ ಐತಿಹಾಸಿಕ ಸ್ಥಳಗಳ ಬಗ್ಗೆ ಇನ್ನಷ್ಟು ವಿಶೇಷತೆಯನ್ನು ಹಂಚಿಕೊಳ್ಳುತ್ತೇನೆ. ದಯವಿಟ್ಟು ನಮ್ಮ ಚಾನಲನ್ನು ಲೈಕ್, ಶೇರ್, ಸಬ್ಸ್ಕ್ರೈಬ್ ಹಾಗೂ ಕಮೆಂಟ್ ಮಾಡಿ ನಮ್ಮನ್ನು ನಿಮ್ಮ ಪ್ರೀತಿಯಿಂದ ಆಶೀರ್ವದಿಸಿ. ಧನ್ಯವಾದಗಳು.